ಡಿಸ್ಪ್ಲೇ ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ಕ ಅಕ್ಕಿಗೂ ಕೊಡೆ ಅಕ್ಕ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈಗ ನೋಡಿದ್ರಲ್ವ, ಸುನಿಲ್ ಏರ್ಪೋರ್ಟಲ್ಲಿದ್ದಾರೆ. ಇದು ಲಾಸ್ಟ್ ಮಂತು ಅವರು ಇಂಡಿಯಾಗೆ ಹೋಗಿದ್ರು. ಅವ್ರಿಗೆ 2 ವಾರ ರಜೆ ಇತ್ತು. ಆಮೇಲೆ ನಾವು ಹೋಗಿರಲಿಲ್ಲ, ಯಾಕಂದರೆ 2 ವಾರಕ್ಕೆ ಮಕ್ಕಳನ್ನ ಅಷ್ಟು ದೂರ ಕರ್ಕೊಂಡು ಹೋಗಿ ಬರೋದು, ಅವ್ರ ಸ್ಕೂಲೆಲ್ಲ ತಪ್ಪಿಸೋದು ನನಗೇನು ಇಷ್ಟ ಇರಲಿಲ್ಲ. ಹೆಂಗಿದ್ರು ಸಮರ್ ವೆಕೇಷನಿಗೆ ಹೋದ್ರಾಯ್ತು, ಒಂದು 2-3 ತಿಂಗಳನ್ನಾದರೂ ಸಿಗುತ್ತೆ ಟೈಮು ಅಂತ ಹೇಳಿಬಿಟ್ಟು ನಾವು ಹೋಗಲಿಲ್ಲ. ಬಟ್ ಅವ್ರಿಗೆ ರಜಾ ಇತ್ತಲ್ವ, ಸುಮ್ಮನೆ ಇಲ್ಲಿ ವೇಸ್ಟ್ ಮಾಡೋ ಬದಲಿಗೆ ನಾನು ನಮ್ಮ ಅಪ್ಪ ಅಮ್ಮನಾದರೂ ಭೇಟಿಯಾಗಿ, ಫ್ರೆಂಡ್ಸು ರಿಲೇಟಿವ್ಸ್ನೆಲ್ಲಾದರೂ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಹೋದರು. ಸೊ ಹೋಗಿ ಬರ್ತಾ ಅವರು ಬ್ಯಾಂಗ್ಳೂರು ಟರ್ಮಿನಲ್ 2 ಈಗ ಹೊಸ ಆಗಿದೆ ಅಲ್ವಾ ಏರ್ಪೋರ್ಟು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅದರದ್ದು ಒಂದಿಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ರು ನನಗೆ ತೋರ್ಸೋಕ್ಕೋಸ್ಕರ. ಯಾಕಂದರೆ ಇದು ಟರ್ಮಿನಲ್ 2 ಆದಮೇಲೆ ನಾನು ಹೋಗಲಿಲ್ಲ ಇಂಡಿಯಾಗಿನ್ನು. ಟರ್ಮಿನಲ್ 1ಗೆ ಹೋಗಿದ್ದೀನಿ. ಹೌಸ್ ಕೀಪಿಂಗ್ ಎಲ್ಲ ಚೆನ್ನಾಗಿದೆ, ಏರ್ಪೋರ್ಟು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಗ್ರೀನ್ರಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಜಾಸ್ತಿ ಏನು ಏರ್ಪೋರ್ಟ್ ಇಳಿದ ಮೇಲೆ ಏನು ಮಾಡಬೇಕು ಅಂಥದ್ದೆಲ್ಲೂ ಏನೂ ಈ ವಿಡಿಯೋದಲ್ಲಿ ಹೇಳಲಿಲ್ಲ ನಾನು. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು, ಏರ್ಪೋರ್ಟಿಂದ ಇಳಿದ ತಕ್ಷಣ ಏನೇನು ಪ್ರೊಸೀಜರ್ ಇರುತ್ತೆ, ಹೇಗೆ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಬೇಕು ಅಂತ ಅದರಲ್ಲಿದೆ. ನೀವು ಅದರಲ್ಲಿ ನೋಡ್ಕೊಳ್ಬೋದು ಇನ್ಫಾರ್ಮೇಷನ್ ಬೇಕಾಗಿದ್ದರೆ. ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಇವತ್ತು ನಮ್ಮೂರಿಂದ ಮತ್ತು ಕರ್ಮ ಭೂಮಿಗೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಫ್ರೀ ಶಾಪ್ ಇದು. ಇವಾಗ ಟರ್ಮಿನಲ್ 2 ಫುಲ್ಲಿ ಇಂಟರ್ನ್ಯಾಷನಲ್ ಆಗಿದೆ. ಟರ್ಮಿನಲ್ 1 ಡೊಮೆಸ್ಟಿಕ್ ಆಗಿದೆ ಬೆಂಗಳೂರಲ್ಲಿ. ನಂದು ಐತಿಹ್ಯದ ಏರ್ವೇಸು ಗೇಟು D3 ಅಂತಿದೆ. ಅಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದಮೇಲೆ ಇಟ್ಸ್ ಕೈಂಡ್ ಆಫ್ ಇಮೋಷ್ನಲ್ ಅಲ್ವಾ. ಮನೆಯಿಂದ ಎಲ್ಲರನ್ನೂ ಬಿಟ್ಟು ಬರಬೇಕು, ಅಪ್ಪ ಅಮ್ಮನ ಜೊತೆ ಇಷ್ಟು ದಿವಸ ಟೈಮ್ ಸ್ಪೆಂಡ್ ಮಾಡಿ, ನೀವು ಯಾವಾಗೂ ಬರಬೇಕಾದ್ರೂ ಯು ಹ್ಯಾವ್ ದಟ್ ಹೆವಿನೆಸ್ ಇನ್ ಯುವರ್ ಹಾರ್ಟ್ ಅಂತ ಹೇಳ್ತಾರಲ್ಲ, ತುಂಬ ಮನಸ್ಸು ಭಾರ ಆಗಿರುತ್ತೆ ಅಲ್ಲಿ ಬಿಡುವಾಗ. ಬಟ್ ವಾಪಸ್ ಬರೋದು ಅಲ್ಲಿ ತನಕ ಒಂದು ಸ್ಟೇಜ್ ಆದರೆ, ಬ್ಯಾಂಗ್ಳೂರ್ ಏರ್ಪೋರ್ಟ್ ಎಂಟರ್ ಆದಮೇಲೆ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಯಾಕಂದರೆ ಅವಾಗ ನಾವು ಮೈಂಡ್ಸೆಟ್ ಆಗಿಬಿಡತ್ತೆ, ಓಕೆ ಫ್ಯಾಮ್ಲಿಗೆ ಎಲ್ಲ ಫ್ಯಾಮ್ಲಿದೆಲ್ಲ ಈಗ ಮುಗೀತು, ನೆಕ್ಸ್ಟ್ ಈಗ ಮುಂದೇನು ಅಂತ ವಿಚಾರ ಮಾಡಿದವಾಗ ಇವ್ರಿಗೆ ಬರೋಕ್ಕೆ ಒಂದು ಮೋಟಿವೇಶನ್ ಇತ್ತು. ಯಾಕಂದರೆ ನಾವು ಹೋಗಿರಲಿಲ್ಲ ಇಂಡಿಯಾಗೆ, ಹುಡುಗರು ಮತ್ತು ನಾವು ಇಲ್ಲೇ ಇದ್ವಿ ಅಲ್ವಾ. ಸೊ ಅವರಿಗೆ ಮಕ್ಕಳಿಗೆ ತುಂಬ ಒಂದು 2 ವಾರದ ಮೇಲೆ ಮಕ್ಕಳನ್ನ ಬಿಟ್ಟಿದ್ದಿದ್ದು. ಸೊ ಅವ್ರ ಮಕ್ಕಳಿಗೆ ನೋಡಬೇಕನ್ನೋ ಖುಷಿ ಭಾಳ ಇತ್ತು. ಅದಕ್ಕೆ ಅವರು ಇಲ್ಲಿ ಬರೋಕ್ಕೆ ಅವರಿಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ಮೋಟಿವೇಶನ್ ಇತ್ತು. ಸೊ ಅಷ್ಟು ಬೇಜಾರು ಅನ್ನಿಸ್ಲಿಲ್ಲ ಈ ಸಲ. ಎಷ್ಟು ಚೆನ್ನಾಗಿದೆ ನೋಡಿ ಟಾಪ್ ಡಿಸ್ಪ್ಲೇ. ಅಲ್ಲಿ ಸಿ ಇರೋದು, ಅಲ್ಲಿ ಡಿ ಇರೋದು. ಆಯ್ತು, ಬಂದೇ ಬಿಡ್ತಾ. ಓಕೆ, ತುಂಬ ಚೆನ್ನಾಗಿದೆ. ಏರ್ಪೋರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ಪೇಸಿಯಸ್ ಇದೆ, ಹೌಸ್ ಕೀಪಿಂಗ್ ಚೆನ್ನಾಗಿದೆ. ಬಟ್ ಅದೇ ಟರ್ಮಿನಲ್ 1ಗೆ ಹೋದರೆ ಅದು ಡೊಮೆಸ್ಟಿಕ್ ಆಗಿರುತ್ತೆ, ಹೌಸ್ ಕೀಪಿಂಗು ಅಷ್ಟು ಚೆನ್ನಾಗಿಲ್ಲ. ನಾನು ಸ್ಟೇಟ್ಸಿಂದ ಇಂಡಿಯಾಗೆ ಬಂದಾಗ ಟರ್ಮಿನಲ್ 2ಗೆ ಇಳ್ಕೊಂಡು ಆಮೇಲೆ ಬಸ್ ಹತ್ತಿ ಟರ್ಮಿನಲ್ 1ಗೆ ಹೋಗಿದ್ದೆ. ಟರ್ಮಿನಲ್ 1 ನಾನು ಹುಬ್ಳಿಗೆ ಫ್ಲೈಟ್ ಹತ್ತಿದೆ. ಹುಬ್ಳಿ ಫ್ಲೈಟು ಬೆಳಗ್ಗೆ 6:30 ಸುಮಾರಿತ್ತು.
ಸೊ ಇವಾಗ ನಾನು ಟರ್ಮಿನಲ್ 2 ಗೇಟ್ 3 ಹತ್ರ ಬಂದಿದ್ದೀನಿ. ಒಂದು ಫ್ಲೈಟ್ ಇಲ್ಲಿಂದನೇ ಐತಿಹಾದ್ ಏರ್ವೇಸ್. ಮಕ್ಕಳಿಗೆ ಸರ್ಪ್ರೈಸ್ ಆಗಲಿ ಅಂತ ಹೇಳಿಬಿಟ್ಟು ಅವರು ಡೈರೆಕ್ಟ್ ಸ್ಕೂಲಿಗೆ ಬಂದರು. ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಡ್ಯಾಡಿ ನೋಡ್ಕೊಳ್ಳೋ ಹಾಕಿ ಕೊಡ್ತೀನಿ ಅಂತ. So that's why you come? Yeah. Are you happy? Yeah. Aww. You miss Daddy? Yeah. You did? Yeah. I miss you too. Let's go pick Akka. Yeah. Okay, come on. ಅಕ್ಕ ಅಕ್ಕಿಗೂ ಕೊಡೆ ಅಕ್ಕ. ನಾಟ್ ಎಕ್ಸ್ಪೆಕ್ಟಿಂಗ್. ಐ ಹ್ಯಾಪಿ? ಡ್ಯಾಡಿ ಬರ್ತೀನಂತೆ. ಪಿಕಪ್ಪಿಗೆ ಇಲ್ಲ ಅಲ್ಲ, ನೀ ಅನ್ಕೊಂಡೆ ಅಮ್ಮ ಅಷ್ಟೇ ಬರ್ತಾ ಅಂತೇಳಿ ಅಲ್ಲ. ಐ ಹ್ಯಾಪಿ? Okay, let's go. I didn't even go home, honey. You guys. Happy? ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್.